ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ಯಾವಾಗಲೇ ತೋರಿಸಿರ್ಬೋದು ಟೆಂಟ್ ಎಲ್ಲ ಬಿಚ್ಚಿದ್ದು ಇದೇ ಇದು ಚಾರ್ಜಿಂಗ್ ಸ್ಟೇಷನಲ್ಲಿ ಇದ್ದಿದ್ದು ನಾವು. ಇವಾಗ ಬಂದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಬಂದಿದ್ದೀನಿ. ನಿನ್ನೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಪ್ರಸಾದ ಇದನ್ನ ತಿಂದ್ಬಿಟ್ಟು ಹೊರಡುವ ಇಲ್ಲಿಂದ. ನಮ್ಮ ಬ್ರೋ ಅವರು ರೆಡಿ ಆಗ್ತಾ ಇದ್ದಾರೆ. ನೋಡ್ಬೋದು ನಮ್ಮ ಗಾಡಿ ಎಲ್ಲಿ ನಿಲ್ಸಿದ್ದೀವಿ ಅಂತ. ಇದೇ ಜಾಗದಲ್ಲಿ ಟೆಂಟ್ ಹಾಕಿದ್ವಿ. ಬ್ರೋ ಅವರು ರೆಡಿ ಆಯ್ತವ್ರೆ. ಇಲ್ಲಿಂದ ಹೊರಡುವ ಸಮಯ ನೆಕ್ಸ್ಟ್. ಈ ಅಪ್ಪನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡಿಬಿಟ್ರು. ಫೈನಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕೂರಿಸ್ಬಿಟ್ರು. ಮುಖ ನೋಡ್ರಿ, ಏನು ಮಾಡದಿರೋ ಥರ ಮುಖ. ನೋಡಿ ಎಲ್ಲಿ ಅಂತ ಪೊಲೀಸ್ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಎಲ್ಲಿ ಅಂತ ಹುಡ್ಕೋದು. ಏನು ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಫೈನಲಿ ನೋಡ್ಬೋದು ಪೊಲೀಸ್ ಸ್ಟೇಷನ್ಗೆ ಬಂದು ಕೂರಿಸ್ಬಿಟ್ರು. ಅಪ್ಪ ಬೇಜಾರಾಗ್ತೈತೆ ಇವ್ರ ಜೊತೆ ಸೇರಿ. ಮೊಬೈಲ್ ಕೊಟ್ರು ಬೇಗ ಕಂಪ್ಲೇಂಟ್ ಕೊಟ್ಬಿಡ್ತೀನಿಲ್ಲ. ಕರ್ಕೊಂಡ್ಬಂದಿರೋದೇ ತಪ್ಪು, ಕಂಪ್ಲೇಂಟ್ ಬೇರೆ ಕೊಡ್ತಾರಂತೆ. ಏನು ಮಾಡೋದು ಇವ್ರಿಗೆ? ಮೊಬೈಲ್ ಫೈನಲಿ ಪೊಲೀಸ್ ಸ್ಟೇಷನಿಂದ ರಿಲೀಸ್ ಆದ್ವಿ. ಏನಕ್ಕೆ ಹೋಗಿದ್ರಿ ಅಂತ ಕೇಳಲ್ಲ ಪೊಲೀಸ್ ಸ್ಟೇಷನ್ಗೆ. ಅದೆಲ್ಲ ಹೇಳ್ಬೇಕು. ಹೋಗಿ ಬಂದ್ವಾ ಅಷ್ಟೇ ಮುಖ್ಯ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಇಲ್ಲೇ ಚಾರ್ಜ್ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಅವರು ಮಲ್ಕೊಂಡವ್ರೆ, ನಾನು ಕುತ್ಕೊಂಡಿದ್ದೀನಿ. ಹಾಗೆ ಎಡಿಟು ಮಾಡ್ತಾಯಿದ್ದೆ ಫೋನು. ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತವ್ರೆ. ಒಂದು ಸ್ವಲ್ಪ ಹೊತ್ತಾಗಿದೆ ತಡ. ಇವಾಗ ನೋಡಿದ್ರೆ ಅಲ್ಲಿಂದ ಹೊರಟು ಚಾರ್ಜ್ ಹಾಕ್ಕೊಂಡು ಇವಾಗ ಇಲ್ಲಿ ಬಂದು ಊಟ ತಿನ್ಕೊಂಡು ಇವಾಗ ಮಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಮಂಗಳೂರಿಗೆ ರೀಚ್ ಆಗ್ತೀವಿ. ಇನ್ನೂ ಒಂದು 3 hours ಆಗುತ್ತೆ. 97 ಕಿಲೋಮೀಟರ್ಸ್ ಇದೆ. ಹೋಗುವ ಬನ್ನಿ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಪಾರ್ಕಿಂಗ್ ಹತ್ರ ಇದ್ದೀವಿ. ಇದೇ ಹೋಟ್ಲಲ್ಲೇ ಸ್ಟೇ ಆಗಿದ್ವಿ, MM ರೆಸಿಡೆನ್ಸಿ ಅಂದ್ಬಿಟ್ಟು. ಇವಾಗ ಇಲ್ಲಿಂದ ಹೊರಡುವ ಇದೇ ರೂಟಲ್ಲಿ. ಆಗ ನಮ್ಮ ಕರ್ನಾಟಕ ಬಸ್ ಒಂದು ಹೋಯಿತು, ಅದರಿಂದನೇ ಫಾಲೋ ಮಾಡ್ಕೊಂಡು ಮಂಗಳೂರಿಗೆ ಹೋಗೋಣ. ಈಗ ನೋಡಿದ್ರೆ ಮಂಗಳೂರಿಗೆ ಇನ್ನೂ 29 ಕಿಲೋಮೀಟರ್ ಇದೆ ಅಷ್ಟೇ ಗುರು. ಮಂಗಳೂರಿಗೆ ರೀಚ್ ಆಗ್ತೀವಿ. ಮುಂಬೈಗೆ ಇನ್ನೂ 933 ಕಿಲೋಮೀಟರ್ ಇದೆ. ಹಾಗೆ ಹೋಗ್ತಾ ಇದ್ದೀವಿ, ಮುಂದೆ ಸಾಗುತ್ತಿದ್ದೀವಿ. ಜರ್ನಿ ಮುಂದೆ ಹೋಯ್ತಾನೆ ಐತೆ ಕ್ರೇಜಿ ಆಗಿ. ನಾನು ಬ್ರೋ ಬಂದ್ಬಿಟ್ಟು ತುಂಬಾ ವಿಷಯಗಳು ಮಾತಾಡ್ಕೊಂಡು ಹಾಗೆ ತಿಳ್ಕೊಂಡು ಒಂದ್ರ ಬಗ್ಗೆ ಒಂದು ಶೇರ್ ಮಾಡ್ಕೊಂಡು ಹೋಯ್ತಾ ಇದ್ವಿ. ಇವಾಗ ನಮ್ಮೂರ್ಗೆ ಹೋಗೋದು ಹೆಂಗ ಅನಿಸ್ತಾ ಇದೆ ಬ್ರೋ? ತುಂಬಾ ಖುಷಿ ಆಗ್ತಾ ಇದೆ. ಕ್ರೇಜಿ ಅಲ್ಲ? ಕರ್ನಾಟಕಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಖುಷಿ. ಯಾಕಂದ್ರೆ ನಮ್ಮ ಊಟ, ನಮ್ದು ಇದು ಇಲ್ಲಿರೋ ಊಟ ಎಲ್ಲ ತುಂಬಾ ವ್ಯತ್ಯಾಸಗಳಿದೆ. ಇವಾಗ ನಮ್ಮ ಊರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಒಂದು ಟೈಮ್ ಬಾರಿಸ್ಬಿಟ್ರೆ ಸಾಕಪ್ಪ ಅನ್ಸ್ಬಿಡೈತೆ ನನಗೆ ಜೀವನ. ಇಲ್ಲಿ ನೋಡ್ಬೋದು ಯಾವ್ದೋ ದೇವಸ್ಥಾನ ಇರಂಗಿದೆ. ಅಪ್ಪ ದೇವ್ಡ, ಊಟನೇ ಮುಖ್ಯ ನಮ್ಗೆ. ದುಡ್ಡು ಕಾಸು ಅಲ್ಲ ಸೆಕೆಂಡ್ರಿ, ಊಟ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ ದುಡ್ಡು ಕಾಸು ಸೆಕೆಂಡ್ರಿ ಅಂತ ಹೇಳ್ತಾ ಇದ್ದೀನಿ? ಯಾಕೆ ಹೇಳಿ ನೋಡೋಣ. ಯಾಕಂದ್ರೆ ನಮ್ಮ ಹತ್ರ ಇಲ್ಲ, ಅದಕ್ಕೆ. ಕರೆಕ್ಟ್ ಅಲ್ವಾ? ಇರದೇ ಇರೋದನ್ನ ಎಂತಕ್ಕೆ ತಲೆಗೆ ಹಾಕೋಬೇಕು ಬ್ರೋ? ಇಲ್ಲಿ 2 wheeler ಹೋಗ್ಬೋದು ಬ್ರೋ, ಸಿಂಬಲ್ ಹಾಕಿಲ್ಲ. 2 wheeler ಸಿಂಬಲ್ ಹಾಕೇ ಇಲ್ಲ ಅವರು. ಟ್ಯಾಕ್ಟ್ರಿ ಮತ್ತೆ ಮನುಷ್ಯರು ಓಡಾಡಂಗಿಲ್ಲ ಅಂತ ಹಾಕಿರೋದಷ್ಟೇ ಅಲ್ವಾ? ಎಲ್ಲಿ ಈ ಸೈಡ್ಗೆ ಹಿಡ್ಕೊಳ್ಳಿ ಅಷ್ಟೇ. ಅಲ್ಲಿ ರೋಡ್ ಕಿತ್ತಾಕವ್ರೆ, ಅದ್ರಲ್ಲಿ ಹೆಂಗ ಹೋಗಕ್ಕಾಗುತ್ತೆ? ಇಲ್ಲಿ ರೋಡ್ ಕಿತ್ತಾಕಿಲ್ಲ, ಇಲ್ಲಿ ಹೋಯ್ತೀವಿ ಅಷ್ಟೇ. ಎಲ್ಲರೂ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಲಿ ಅಂತ ಬ್ರೋ ಹೇಳ್ತಾರೆ. ಹೌದು, ಟ್ರಾಫಿಕ್ ರೂಲ್ಸ್ ಎಲ್ಲಾರ್ಗೂ ಒಂದೇ ಬ್ರೋ, ಮಾಡ್ಲೇಬೇಕು ಅದು. ಇವಾಗ ನೋಡಿ, ನಮ್ಗೆ ಏನಿತ್ತು ಈ ಡಬಲ್ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಏನಿದೆ ಹೇಳಿ? ಇವಾಗ ಚೆನ್ನೈಯಲ್ಲಿ ಸಿಂಗಲ್ ಹೆಲ್ಮೆಟ್, ಕೇರಳದಲ್ಲಿ ಡಬಲ್ ಹೆಲ್ಮೆಟ್,
ತಿರ್ಗಾ ಕರ್ನಾಟಕಕ್ಕೆ ಹೋದ್ರೆ ಸಿಂಗಲ್ ಹೆಲ್ಮೆಟ್ ಡಬಲ್ ಹೆಲ್ಮೆಟ್ ಎರಡ್ ತರನೂ ಇದೆ ರೂಲ್ಸ್. ಸೊ ಅಲ್ಲಲ್ಲಿಗೆ ನಾವು ಹಂಗ್ ಚೇಂಜ್ ಮಾಡ್ಕೋಬಹುದಲ್ವಾ, ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ. ಎಲ್ಲೋದ್ರೆ ಯಾಕೆ ಹೆಲ್ಮೆಟ್ ಹಾಕ್ತಿವಿ ಹೇಳಿ, ಸೇಫ್ಟಿ ಇರ್ಲಿ ಅಂತ. ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನಾನಾ? ಹೌದು, ಇಷ್ಟೊತ್ತು ಮಾತಾಡ್ತಾ ಇದ್ರಿ, ಇವಾಗ ಸೈಲೆಂಟ್ ಆಗ್ತೀರಿ ಯಾಕೆ? ನಮ್ಮ ಬ್ಲಾಗಿಂಗ್ ಅಲ್ಲಿ ಮಾತಾಡಂಗಿಲ್ಲ ಅಂತ ಹೇಳಿ ಏನೋ ರೂಲ್ಸ್ ಇದೆಯಾ? ಏನಿಲ್ಲ ನೋಡಿ, ಇವರು ರೂಲ್ಸ್ ಫಾಲೋ ಮಾಡ್ತಾರೋ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಬೈಕ್ ಓಡಿಸ್ತಾ ಇದ್ದಾರೆ. ಹಾಗೆ ಒನ್ವೇದಲ್ಲಿ ಹೋಗ್ಬಿಟ್ಟಿದ್ದಾರೆ. ಆದ್ರೂ ಲೆಫ್ಟ್ ರೈಟ್ ನೋಡ್ಕೊಂಡ್ ಬರ್ಬೇಕು ತಾನೆ. ನಮ್ಮ ಸ್ಪೀಡ್ ಇಷ್ಟೇ, 30-40, ಅದ್ರ ಮೇಲೆ ಹೋಗಲ್ಲ. ಕರ್ನಾಟಕ ಒಳಗೆ ಎಂಟ್ರಿ ಆಗಿದ್ದ ತಕ್ಷಣ ಶ್ರೀ ಗಜಾನನ ಸೆಂಟರ್ಗೆ ಬಂದಿದೀವಿ, ಹೋಟೆಲ್ಗೆ ನೋಡ್ಬೋದು. ಅಂದ್ರೆ ಫಸ್ಟ್ ಕರ್ನಾಟಕಕ್ಕೆ ಬಂದು ಇವಾಗ ಫಸ್ಟ್ ಊಟ ತಿಂತಿರೋದು ಇದೇ ಜಾಗದಲ್ಲಿ, ಮಂಗಳೂರು ಗಣಪತಿ ಉತ್ಸವ ಮಂಟಪದ ಪಕ್ಕ ಇದೆ. ಹೌದು, ಮಂಟಪ ಪಕ್ಕದಲ್ಲೇ ಇದೆ. ಬನ್ನಿ ಒಳಗೆ ಹೋಗುವ, ಏನಿದೆ ಕೇಳುವ. ನಡೀರಿ ನಡೀರಿ. ಏನಿದೆ ಅಂತೆ? ಇಲ್ಲೇ ಕುತ್ಕೊಳ್ಳಿ ಬೆಳಕಲ್ಲಿ. ಇವಾಗ ನೋಡಿದ್ರೆ ರೈಸ್ ಬಂದಿದೆ, ನೋಡ್ಬೋದು. ಸಾಂಬಾರ್ ಗಂಟ ಕಾಯ್ತಿಲ್ಲ, ಚಟ್ನಿಲಿ ಹಾಕೋದು. ಹೌದು, ಇವ್ರ ಕೆಲಸನೇ ಇದು, ಚಟ್ನಿಲೇ ತಿಂದ್ಬಿಡ್ತಾರೆ. ಬಿಟ್ರೆ ನಮಗೆ ಸಾರು ಬೇಕೇ ಬೇಕು. ಬಾಯಲ್ಲಿ ನೀರು ಬರ್ತಿದೆ. ಟೇಸ್ಟು ಕರ್ನಾಟಕ ಊಟನೇ. ನೀರು ದೋಸೆ ತಿಂತಾ ಇದೀವಿ ಈಗ, ಕ್ರೇಜಿ. ಇವಾಗ ನೋಡಿದ್ರೆ ಊಟ ಮುಗಿಸಿ ಕೊಂಡಿದೀವಿ. ಊಟ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು, ಅದ್ಭುತವಾಗಿತ್ತು ಊಟ ಮಾತ್ರ. ಊಟ ನೋ ವರ್ಡ್ಸ್ ಟು ಟೆಲ್ ಅನ್ನೋ ಥರ ಆಗೋಗಿದೆ. ಇವಾಗ 2 ಚಹಾ ಹೇಳಿದ್ದೀನಿ, ಮೀನ್ಸ್ ಟೀ ಹೇಳಿದ್ದೀನಿ. ಟೀ ಕುಡ್ಕೊಂಡು ನೋಡಿ, ಈ ವೆದರ್ ಎಂಜಾಯ್ ಮಾಡಿಕೊಂಡು, ಈ ವೆದರ್ ಎಂಜಾಯ್ ಮಾಡಿಕೊಂಡು ಶಿಸ್ತಿಗೆ ಟೀ ಕುಡಿದು ಸಿಗುವ. ಟೀ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ. ಬಿಸಿ ಚಾಯ್, ಹೌದು, ಮಳೆಗೂ ಅದಕ್ಕೂ ಹೋಗಿ ಆಡ್ತಾ ಇದ್ದೇವೆ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಮಂಗಳೂರಿಗೆ ಬಂದು ಯಾವ ಪ್ಲೇಸ್ ಫಸ್ಟ್ ಬರ್ತಾ ಇದೀವಿ ಅಂದ್ರೆ, ತಣ್ಣೀರ್ ಬಾವಿ ಅಂತ ಒಂದು ಜಾಗಕ್ಕೆ. ಬೀಚ್ ಇದೆ ಇಲ್ಲಿ, 2 ಶಿಪ್ಗಳು ಹೋಗ್ತಾ ಇದೆ. ಅವ್ರನ್ನ ಕೇಳ್ಕೊಂಡು ಸಮುದ್ರಕ್ಕೆ ಹೋಗ್ಬೇಡ ಅನ್ಸ್ಬಿಟ್ಟೈತೆ ನನಗೆ. ಬಟ್ ಇವಾಗ ಸದ್ಯಕ್ಕೆ ಏನ್ ಮಾಡೋದು, ಇಲ್ಲಿ ಗಾಳಿ ಮಳೆ ಇರೋದ್ರಿಂದ ಒಳಗ್ ಬಿಡ್ತಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ ಅಲ್ವಾ ಬ್ರೋ? ಬ್ರೋ ಬಿಡಲ್ಲ ಅಲ್ಲ. ಮತ್ತೆ ನಮ್ಮ ಲಕ್ಷ್ಮಣ್ ಬ್ರೋ ಅವ್ರ ಮನೆಯಾಗ ಹೋಗ್ತೀವಿ. ಇಲ್ಲಿಂದ ಒಂದು 22 ಕಿಲೋಮೀಟರ್ ಲೊಕೇಶನ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಖುಷಿಯ ವಿಚಾರ ಏನಂದ್ರೆ ಲಕ್ಷ್ಮಣ್ ಬ್ರೋ ನಮ್ಮ ಮನೆಗೂ ಬಂದಿದ್ರು, ಗಗನ್ ಬ್ರೋ ಅವ್ರ ಜೊತೆನೆ ಬಂದಿದ್ದು ಫಸ್ಟ್ ಟೈಮ್. ಹೌದು, ಇವ್ರ ಮನೆಗೆ ಫಸ್ಟ್ ಟೈಮ್ ಹೋದಾಗ ನಾನು ಆ ಅಣ್ಣನ ಕರ್ಕೊಂಡು ಹೋಗಿದ್ದೆ. ಇವಾಗ ಇವ್ರನ್ನ ಅವ್ರ ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಋಣಾನು ಬಂದ ಇರುತ್ತೋ ಅಲ್ಲೆಲ್ಲ ಹೋಗ್ಬೇಕು. ಹೌದು, ಹೋಗುವ. ಇವಾಗ ನಾವು ಮುಂದೆ ಹೋಗುವ, ತಣ್ಣೀರ್ ಬಾವಿ ನೋಡ್ಕೊಂಡು ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನಾನು ಕರ್ಕೊಂಡು ಹೋಗಕ್ ಬರ್ತಾ ಇರೋದು ಅದು 2. ನಾನು ಅಲ್ಲಿಂದ ಹಾಯ್ ಮಾಡಿದ್ನಲ್ಲ ಬ್ರೋ, ಅಲ್ಲಿ ಹಾಯ್ ಮಾಡಿ ನಾವು ಬರ್ತೀವಿ ಸಮುದ್ರ ಕರ್ಕೊ ಹೋಗಿ ಅಂತಿದ್ರು. ಬಟ್ ಡ್ರೋನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾವ್ರೆ. ಅಳು ಬರ್ತೈತೆ ಅಣ್ಣ, ನನ್ನ ಕರ್ಕೊಂಡು ಹೋಗೋಣ. ಇಟ್ಕೊಳ್ಳಿ ಬ್ರೋ, ಕರಿತೀನಿ ಹೋಗ್ಲಿ. ಈಗ ನೋಡಿದ್ರೆ ನಾವು ಬಂದ್ಬಿಟ್ಟು ಮಂಗಳೂರಲ್ಲಿ ನಾನು ಹೇಳ್ದಾಗೆ ಯಾವ ಪ್ಲೇಸ್ ಬ್ರೋ ಇದು? ತಣ್ಣೀರ್ ಬಾವಿಗೆ ಬಂದಿದೀವಿ. ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಏನು ವಿಶೇಷತೆ ಅಂದ್ರೆ, ಹೋಗ್ಬಿಡ್ಲಿ. ಇಲ್ಲಿ ಏನು ವಿಶೇಷತೆ ಅಂತ ನೋಡಿದ್ರೆ, ಇಲ್ಲಿ ಬಂದ್ಬಿಟ್ಟು ಬೋಟ್ಗಳು ನೋಡ್ಬೋದು, ಹಡಗು ತಾಣ. ಇಲ್ಲಿ ತಣ್ಣೀರ್ ಬಾವಿಯಲ್ಲಿ ಹೇಗೆ ನಾವೆಲ್ಲ ಹೋಗಿ ಈ ಬಾವಿಯಲ್ಲಿ ಹೇಗೆ ನಾವು ಹೋಗಿ ಈಜೊಡಿತೀವೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಹಡಗುಗಳು ಈಜೊಡಿತಾ ಇರುತ್ತೆ. ನೋಡ್ಬೋದು ಹೇಗೆ ಹೊಡಿತಾ ಇದೆ ಅಂದ್ಬಿಟ್ಟು. ತುಳುವಲ್ಲಿ ತಂಡ್ರಿ ಅಂತ ಏನೋ ಇದೆ, ಆದ್ರಿಂದ ಇದು ತಣ್ಣೀರ್ ಬಾವಿ ಅಂತ ನೇಮ್ ಬಂದಿದೆ. ಹೌದಾ ಬ್ರೋ? ನನಗೆ ಗೊತ್ತಿಲ್ಲ, ನನಗೇನು ಅನ್ಸುತ್ತೋ ಅದು ಹೇಳ್ತೀನಿ. ಆ ಟೈಮ್ಗೆ ಏನು ಅನ್ಸ್ಬೇಕು ಅಷ್ಟೇ ನಮ್ಗೆ. ಅಣ್ಣ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗೋಣ. ಯಾಕಣ್ಣ ಹಿಂಗ್ ಬಿಟ್ಟು ಹೋಗ್ತೀಯಾ? ದೇವಡ
ತಮಿಳ್ ಬ್ಲಾಗರ್ಸ್ ಅನ್ಕೋತೀನಿ. ಹೌದಾ? ಯಾರಕ್ಕೆ ತೆರಿಯಂ. ತಮಿಳ್ ಇಲ್ಲ ತುಳು ಮಾತಾಡ್ತಾವ್ರ ನೋಡಿ. ತಮಿಳ್ ಮಾತಾಡ್ತಾ ಇದಾರೆ ಅವರು. ಎಲ್ಲ ತುಳು ಮಾತಾಡ್ತಾರೆ ಆಕ್ಚುಲಿ. ಈಗ ನೋಡಿದ್ರೆ ಇವತ್ತು ಬಂದ್ಬಿಟ್ಟು ಶನಿವಾರ ಆಂಜನೇಯನ್ ನೋಡಕ್ಕೆ ಇಲ್ಲವರೆಗೂ ಬಂದಿದ್ದೆ ನಾನು. ಕ್ರೇಜಿ ಅಲ್ಲ. ಜೈ ಆಂಜನೇಯ. ಜೈ ಆಂಜನೇಯ. ಆಂಜನೇಯನ್ಗೆ ಜೈ ಅಂದು ಬಿಡಿ, ದೇವ್ರವನೇ ನೀ ಕಾಡು ಹೊಡಿ. ಏನಂತೀರಾ ಬ್ರೋ? ನಾನು ಕಾರ್ಡೆಲ್ಲ ಹೊಡೆಯಲ್ಲಪ್ಪ, ನೀವು ಹೊಡೆಯಂಗಿದ್ರೆ ಹೊಡಿ. ನಾನು ಹೊಡಿತೀನಿ, ಕಾಡು ಹೊಡಿತೀನಿ, ಎಲ್ಲಾನು ಹೊಡಿತೀನಿ. ಇವಾಗ ಇಲ್ಲಿಂದ ನಮ್ಮ ಲಕ್ಷ್ಮಣನ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಹೊರಡುವ. ಇಲ್ಲಿ ಫುಲ್ ಬೀಚೇ ಇರೋದು. ನಾವು ತುಂಬಾ ಬೀಚ್ ನೋಡಿರೋದ್ರಿಂದ ಇವಾಗ ಮಳೆ ಬರೋ ತರ ಇರೋದ್ರಿಂದ ಫಸ್ಟ್ ಮನೆಗೆ ಹೋಗಿ ಸೇರುವ ಅಂತ. ಏನಂತೀರಾ ಬ್ರೋ? ಓಕೆ ಬ್ರೋ, ನೀವ್ ಹೇಗೆ ಹೇಳ್ತೀರಾ ಹಾಗೆ. ಫಸ್ಟ್ ಮನೆಗೆ ಹೋಗೋಣ ಬ್ರೋ, ಯಾಕಂದ್ರೆ ನಂದು ಸಾಕಾಗ್ಬಿಟ್ಟಿದೆ ಬ್ರೋ. ರೈನ್ ಕೋಟ್ ಬೀಚ್ ಯಾವಾಗ ಬಿಸಾಕ್ತೀನೋ ಅನ್ಸ್ಬಿಡೈತೆ ನನಗೂ. ಹಂಗೆ ಆ ಕಡೆ ತಣ್ಣೀರ್ ಬಾವಿ ಬೀಚ್ ಇಲ್ಲಿಂದಾನೆ ತೋರಿಸ್ಬಿಡಿ ಬರುತ್ತೆ. ಇದೇ ತಣ್ಣೀರ್ ಬಾವಿ ಬೀಚ್. ಏನ್ ಕಾಡ್ ತರ ಇದೆ ಅನ್ಬೇಡಿ, ಅಲ್ಲಿ ಬೀಚ್ ಇದೆ ನೋಡ್ಬೋದು. ನೀವು ವಾಲಿಬಾಲ್ ಆಡ್ತವ್ರೆ ಬ್ರೋ, ನಾವು ಆಡೋಣ. ನಾನ್ ಥ್ರೋ ಬಾಲ್ ಆಡಿಸ್ಬಿಡ್ತೀನಿ ಆಮೇಲೆ. ಓಕೆ ನಡೀರಿ ಹೋಗುವ. ನಿಮ್ಗೂ ಬ್ಯಾಗಲ್ ಥ್ರೋ ಬಾಲ್ ಇರೋದ್ರಿಂದ ಬ್ಯಾಗಲ್ ಥ್ರೋ ಬಾಲ್ ಎತ್ಕೊಂಡು ಆಟ ಆಡಿಸ್ತೀನಿ ಆಮೇಲೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಈ ಮಂಗಳೂರು ನೋಡ್ಬೇಕು ಅಂತ ಬಂದೆ. ಮೋಗಿನಿಯ ಆ ಸಮುದ್ರನೇ ಮೋಯಿನಿ ಬಾಬಾ ಅಂತ ನನ್ನ ಕರೀತಾನೆ ಐತೆ. ಬೇಡ ನಡೀರಿ ಬ್ರೋ, ಮಳೆ ಬರ್ತೈತೆ. ಅಲ್ಲಿ ಹೋಗಿ ಮಣ್ಣಲ್ಲಿ ಗಿಗ್ಲಾಕೊಂಡ್ ಬಿಟ್ರೆ ಗಾಡಿ ಕ್ರೇಜಿ ಅನ್ಕೊಳ್ಳಿ. ಆಮೇಲೆ ತಳ್ಳಾಡಕ್ ಇಲ್ಲಿರೋ ಲೋಕಲ್ಗಳನ್ನ ಕರಿಬೇಕು ಆಮೇಲೆ. ಏನಂತೀರಾ? ಹೌದು ಬ್ರೋ, ಹಂಗೆ. ಇವಾಗ ನೋಡಿದ್ರೆ ನಮ್ಮ ಅಣ್ಣನ ಮನೆಗೆ ಮುಂದೆ ಹೋಗಿ ಕಾರಲ್ಲಿ ನಿಲ್ಸಿದ್ದಾರೆ. ಅದು ಅಲ್ಲಿ ಇರೋದು ಮುಂದೆ. ನಾವು ಬಂದೇವಾ ಕರ್ಕೊಂಡು ಹೋಗೋದು. ಅವು ಚೆನ್ನಾಗಿರಲ್ಲ ಈ ಮನೆಗಳು. ಸ್ವಿಚ್ ಆಫ್ ಆಯಿತು. ಸ್ಟ್ರೈಟ್ ಆಗಿ ಹೋಗಿ. ಸ್ಟ್ರೈಟ್ ಆಗೋಗಿ ಇಲ್ಲೇ ಇದ್ದಾರೆ ನೋಡ್ಬೋದು. ಇವಾಗ ನೋಡ್ಬೋದು ಲಕ್ಷ್ಮಣ್ ಬ್ರೋ ಅವ್ರು ಇಲ್ಲೇ ಇದ್ದಾರೆ. ನಾನು ಅವಾಗ್ಲೇ ಬಂದಿದ ತಕ್ಷಣ ಇಂಟ್ರೊಡ್ಯೂಸ್ ಕೊಡಕ್ ಆಗಿಲ್ಲ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು ನನಗೆ ಪರಿಚಯ ಆಗಿದ್ದು ಎಲ್ಲಿ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಪರಿಚಯ ಆದವರು. ಇವಾಗ ಲೈಫ್ ಅಲ್ಲಿ ಫ್ರೆಂಡ್ ಆಗಿ ಹೋಗಿದೀವಿ ಇಬ್ರು ಕ್ರೇಜಿ ಆಗಿ. ಇವಾಗ ಬ್ರೋ ಜೊತೆ ಇವಾಗ ಊಟಕ್ಕೆ ತಿನ್ನಕ್ ಹೋಗ್ತಾ ಇದೀವಿ. ಊಟ ಮಾಡಲು ಹೋಗೋಣ. ಮುಂದೆ ಒಂದೊಂದೇ ವಿಷಯಗಳು ಹೇಳ್ತೀನಿ. ಮತ್ತೆ ನಮ್ಮ ಅಣ್ಣ ಇವರ ಫ್ರೆಂಡ್ ಇವಾಗ ಪರಿಚಯ ಆಗಿರೋದು, ಹೆಸರು ದಾವತ್ ಸಾಬ್ ಅಂದ್ಬಿಟ್ಟು ಇವಾಗ ಪರಿಚಯ ಆಗಿದ್ದು. ಇವಾಗ ಹೋಗೋ ದಾರಿಯಲ್ಲಿ ಇನ್ನೂ ಪರಿಚಯ ಮಾಡ್ಕೊಂಡು ಅವ್ರನ್ನು ಫ್ರೆಂಡ್ ಮಾಡ್ಕೋತೀನಿ. ಬನ್ನಿ ಹೋಗುವ. ಮತ್ತೆ ಅಮ್ಮ ಇದಾರೆ. ನಿಮ್ನೆಲ್ಲ ಮಾಡ್ಕೊರಲ್ಲ ಕಣ್ರಿ. ಮತ್ತೆ ಅಮ್ಮ ಇದಾರೆ, ಎಲ್ಲರೂ ಅಮ್ಮಗೆ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮನ ಆಶೀರ್ವಾದ ತಗೊಂಡು ಇಲ್ಲಿಂದ ಇವಾಗ ಊಟ ತಿನ್ನಕ್ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಇವಾಗ ಅಣ್ಣ ಅವ್ರ ಮನೇಲೆ ಸ್ಟೇ ಆಗಿದೀವಿ. ಇವತ್ ನೈಟ್ ಇಲ್ಲೇ ಸ್ಟೇ ಆಗಿದೀವಿ. ನಾಳೆ ಬೆಳಿಗ್ಗೆ ಎದ್ದು ಹೊರಡ್ತೀವಿ. ಈಗ ನೋಡಿದ್ರೆ ಫೈನಲಿ ನಾವು ಕಾರ್ ಎತ್ಕೊಂಡು ಊಟ ತಿನ್ನಕ್ ಹೋಗ್ತಾ ಇದೀವಿ.
ಬ್ರೋ ಕಾರ್ ಎತ್ಕೊಂಡ್ಬಿಟ್ರು ಬಂದಿದ ತಕ್ಷಣ ಇವ್ರು ನೋಡಿದ್ರೆ ಇವ್ರು ನನ್ನ ಬಿಟ್ಟು ಹೋಗಕ್ಕೆ ಪ್ಲಾನ್ ಮಾಡ್ಬಿಟ್ಟವ್ರೆ, ನನ್ಗೆ ಗೊತ್ತಾಗೋಯ್ತು. ಕಾರ್ ಎತ್ಕೊಂಡ್ಬಿಟ್ಟವ್ರೆ, ಇದ್ ನೋಡಿ ಕಾರ್ ಎತ್ಕೊಂಡ್ಬಿಟ್ಟವ್ರೆ, ನನ್ನ ಬಿಟ್ಟು ಹೋಗ್ತಾವ್ರೆ ಇವ್ರು. ಇವ್ರ ಜೊತೆ ಸೇರ್ಬೇಡಿ ಯಾರು, ಎಲ್ಲರೂ ಇವರಿಂದ ಅನ್ಸಬ್ಸ್ಕ್ರೈಬ್ ಮಾಡಿ. ಸುಮ್ನೆ ತಮಾಷೆ ಮಾಡ್ತಾ ಇದೀನಿ. ಇವಾಗ ನಾವು ಬಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದೀವಿ. ಏನಂತ ಇದ್ದೀರಾ ಬ್ರೋ? ಊಟ ಮಾಡಕ್ ಹೋಗುವ ಬ್ರೋ. ಸೀಟ್ ಬೆಲ್ಟ್ ಹಾಕಿ ಬ್ರೋ. ಸೀಟ್ ಬೆಲ್ಟ್ ಹಾಕುವ ಬ್ರೋ. ಹಾಕ್ಬೇಕು ಬ್ರೋ. ಯಾ ಬ್ರೋ? ಕತ್ಲೆಲ್ಲ ಅವೆಲ್ಲ ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ ಬ್ರೋ. ಮತ್ತೆ ನಾನು ಮತ್ತೆ ಲಕ್ಷ್ಮಣ್ ಬ್ರೋ ಇಬ್ರು ಹೋಯ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಗೋಣ? ನಾವು ಫೇಮಸ್ ಮುಲ್ಕಿಯಲ್ಲಿ ದಾಬಾ. ದಾಬಾ? ಮುಲ್ಕಿಲ್ ದಾಬಾ ಕೇಳಿದ್ರೆ ಎಲ್ರಿಗೂ ಗೊತ್ತು. ಹೌದಾ? ಮುಳ್ಕಿ ದಾಬಾಕ್ ಹೋಗ್ತಾ ಇದೀವಿ ಗುರು. ಬಿಟ್ಟು ದಾಬಾ. ಬಿಟ್ಟು ದಾಬಾ ಅಂತೆ, ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಊಟ ತಿನ್ನೋಕೋಸ್ಕರ. ಇನ್ನೊಂದು ವಿಷಯ ಹೇಳೋದ್ ಮರ್ತದೆ, ಅಣ್ಣದು ಬಂದ್ಬಿಟ್ಟು ಕಾಂಟ್ರಾಕ್ಟ್ ಬಿಸ್ನೆಸ್ ಇದೆ. ಯಾರಾದ್ರೂ ಇಲ್ಲಿ ನಿಯರ್ ಬೈ ಮನೆ ಕಟ್ಟಿಸ್ಬೇಕು ಅನ್ನೋರು ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು, ಫುಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತಾರೆ. ನಿಮ್ಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿರ್ತೀನಿ ಅಲ್ವಾ ಬ್ರೋ? ಪಕ್ಕ ತಾನೆ? ಪಕ್ಕ ಶೋ. ನಮ್ ಸಬ್ಸ್ಕ್ರೈಬರ್ ಏನೋ ಡಿಸ್ಕೌಂಟ್ ಮಾಡುವ ಅಲ್ಲ? ಮಾಡುವ ಅಷ್ಟೇ. ಬನ್ನಿ ಹೋಗುವ. ಹೇಳಿ, ಏನೋ ಹೇಳಕ್ ಬಂದ್ರಿ? ಏನಂದ್ರೆ ಬಾಸ್, ಕ್ವಾಲಿಟಿ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಲೈಫಲ್ಲಿ ಒಂದೇ ಸತಿ ಮನೆ ಕಟ್ಟೋದು. ಹೌದು, ಕಾಂಪ್ರಮೈಸ್ ಆಗ್ಬಾರ್ದು. ಕರೆಕ್ಟ್ ಬ್ರೋ. ನಾವು ಕಮ್ಮಿ ಮಾಡ್ಬಿಟ್ಟು ಅವ್ರಿಗೆ ನಾವು ಏನೋ ಮಾಡ್ಕೊಟ್ರೆ ಆಗಲ್ಲ, ಸರಿ ಆಗಲ್ಲ. ಆದ್ರೆ ಒಳ್ಳೆ ಪ್ರಾಡಕ್ಟ್ ಹಾಕಿ ಒಳ್ಳೆ ಮನೆ ಕೊಡ್ತಾರೆ, ಆದ್ರೆ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತಾರೆ. ಅದ್ರಲ್ಲಿ ಬೆಸ್ಟ್ ಮಾಡ್ಕೊಡ್ತಾರೆ, ಮಾಡಿಸ್ಕೊಳ್ಳಿ. ಮಂಗಳೂರಲ್ಲಿ ಎಲ್ಲಿದ್ರು ಓಕೆ, ಡನ್. ಮಂಗಳೂರಲ್ಲಿ ಪ್ರಾಜೆಕ್ಟ್ ಆಗ್ತುಂಟು ಈಗ. ಓಕೆ ಪಡುಬಿದ್ರೆ ಯಜಮಾಟಿಲೆಲ್ಲ ಆಗ್ತುಂಟು. ಓಕೆ ಹಲೋ ಸರಿ. ನಿಮ್ಗೆ ಗಾಡಿ ಇಳಿದ ಮೇಲೆ ನಾವು ಕಾಲ್ ಮಾಡ್ತೀವಲ್ಲ, ಬ್ಲಾಗ್ ಮಾಡ್ತೀವಿ. ಈಗ ಫೈನಲಿ ನೋಡಿದ್ರೆ ನಾವು ಬಂದ್ಬಿಟ್ಟು ಬಿಟ್ಟು ಡಾಬಾಗೆ ಬಂದಿದೀವಿ ಊಟ ತಿನ್ನಕ್ಕೋಸ್ಕರ. ಅಲ್ಲಿ ಹೋಗುವ, ಬನ್ನಿ, ಪಟ 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 ಅಂತ ಹೋಗುವ. ಕಾರ್ಗಳು ಗಾಡಿಗಳು ಬರ್ತಾನೆ ಇದೆ. ಇವಾಗ ಏನ್ ತಿಂತೀವಿ ಅಂತ ಒಳಗೋಗಿ ಆರ್ಡರ್ ಮಾಡಿದ್ಮೇಲೆ ಹೇಳ್ತೀನಿ. ಇವತ್ತು ನಾವು ವೆಜಿಟೇರಿಯನ್, ಯಾಕಂದ್ರೆ ನಾವು ಇವತ್ತು ಆಂಜನೇಯನ್ಗೋಸ್ಕರ ವೆಜಿಟೇರಿಯನ್ ಆಗಿದ್ದೀವಿ. ಆಂಜನೇಯರ್ ಭಕ್ತರು. ಶನಿವಾರ ಪಂಜಾಬ್ ವೆಜ್. ಸೂಪರ್. ಬ್ರೋಗಳ ಅಡ್ಡ ಅಂತಾನು ಹೇಳಿದ್ರು, ಇಲ್ಲಿ ಬಂದ್ರೆ ತುಂಬಾ ಹೊತ್ತು ಹೋಗಲ್ಲ ಅಂತಾನು ಹೇಳಿದ್ರು. ಇನ್ನು ಒಂದ್ ತಿಂಗಳು ಸಿಗಲ್ಲ ಅಂದ್ಬಿಟ್ಟು ಇವಾಗಿಂದಾನೆ ದೂರ ಮಾಡ್ತಾ ಇದೀನಿ ಅಪ್ಪನ್ನ. ಆ ಕಡೆ ಹೋಗುವ ಹಂಗಂತಲ್ಲ, ಒಂದೇ ಕಡೆ ಇದ್ರೆ ಇಬ್ರದ್ದು ಒಂದೇ ತರ ಇರುತ್ತೆ ಆಂಗಲ್. ಆ ಕಡೆ ಈ ಕಡೆ ಕುತ್ಕೊಂಡ್ರೆ ಬೇರೆ ಬೇರೆ ಇರುತ್ತೆ, ಅದಕ್ಕೋಸ್ಕರ ಹೇಳಿದ್ದು ಅಲ್ವಾ? ಯಾಕಂದ್ರೆ ಇಬ್ರದ್ದು ಒಂದ್ ಪಕ್ಕದಲ್ಲಿ ಕುತ್ಕೊಂಡು ಒಂದೇ ತರ ಕಂಟೆಂಟ್ ಅಂದ್ರೆ ಜನಗಳು ಹೇಗ್ ನೋಡ್ತಾರೆ, ನೋಡಲ್ಲ. ಹೌದು. ಇವಾಗ ಅಣ್ಣ ಅವ್ರು ಆರ್ಡರ್ ಮಾಡ್ತಾರೆ, ನನ್ಗೆ ಇಲ್ಲಿ ಏನ್ ಫೇಮಸ್ ಅಂತ ಗೊತ್ತಿಲ್ಲ, ಅದು ಬಂದ್ಮೇಲೆ ತಿಂತೀನಿ. ಮಾಡುವ ಅಷ್ಟೇ. ಇವಾಗ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ಗೋಬಿ ಮಂಚೂರಿ ಬಂದಿದೆ. ಇವಾಗ ಬ್ರೋ ಅವರು ಹಾಕೊಂತ ಇದಾರೆ, ನಾವು ಗೋಬಿ ಮಂಚೂರಿ ತಿಂತಾ ಇದೀವಿ. ಹಾ, ಚಿಲ್ಲಿ ಇಟ್ಕೊಂಡ್ಬಿಟ್ಟೆ. ಹೇಗಿದೆ? ಇವಾಗ ನೋಡಿದ್ರೆ ನಾವು ಬಟರ್ ನಾನ್ ಮತ್ತೆ ಪನ್ನೀರು, ಇದು ದಾಲ್ ತಡ್ಕ ತಂದಿದೀವಿ ತಿನ್ನಕ್ಕೋಸ್ಕರ. ಹಾಕಿಬ್ರು ಹಾಕಿಬ್ರು, ಸ್ವಲ್ಪ 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 ಸಾಕು ಸಾಕು ಸಾಕು. ಓಕೆ ನೋಡಿ, ನಮ್ದು ಆಯ್ತು. ಇದು ಬಂತು, ನೀರು ಬಂತು. ಅಣ್ಣನೇ ಹಾಕೊಂಡಿಲ್ಲ, ಎಲ್ಲರಿಗೂ ಹಾಕೋದಲ್ಲ, ನಮ್ ಹೊಟ್ಟೆನು ನೋಡ್ಕೋಬೇಕು. ಇವಾಗ ಸದ್ಯಕ್ಕೆ ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟಿದೀವಿ. ಎಲ್ಲ ಹೋಗುವ. ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವಾಗ ನೀವು? ಇವಾಗ ನಾವು NITK ಬೀಚ್ ಹೋಗೋಣ ಅನ್ಕೊತಿದ್ದೀನಿ. ಎಲ್ಲಿ? NITK ಬೀಚ್. NIT ಬೀಚ್. NITK NITK ಅಂತೆ. ಯಾವ ಬೀಚ್ ಅಂತ ಗೊತ್ತಿಲ್ಲ ನಮ್ಗೆ. ಫ್ರೆಂಡ್ಸ್ ಮೂವಿಲಿ ನಮ್ದೊಂದು ಶೂಟಿಂಗ್ ಆಗಿದೆ ಅಲ್ಲಿ. ಓಕೆ, ಫ್ರೆಂಡ್ಸ್ ಮೂವಿ. ಓಕೆ, 3 ಜನ ತ್ರಿಮೂರ್ತಿಗಳು ಅದಲ್ಲ ಮತ್ತೆ
ದೇವರು ವರವನ್ನ ಕೊಟ್ರೆ ನಾನ್ ನಿನ್ನೆ ಪ್ರೀತಿ ಓ ಚೆಲುವೆ. ಸಾಂಗ್ ಬರುತ್ತೆ, Okay. ಒಂದು ಸೀನ್ ಬರುತ್ತೆ, ಓಕೆ ಅಲ್ಲಿ ಸುತ್ತಮುತ್ತನೇ ಆಗಿರುವಂತ. ಓಕೆ ಸೂಪರ್ ಸೂಪರ್. ಆ ಜಾಗಕ್ಕೆ ಇವಾಗ ಹೋಗ್ತಾ ಇದೀವಿ ಅನ್ಕೊಂಡಿದೀವಿ, ಆದ್ರೆ ಹೋಗ್ತೀವಾ ಇಲ್ವಾ ಕ್ವಶನ್ ಮಾರ್ಕ್. ನೀವು ಕಾಯ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಅಲ್ಲಿ ತೋರಿಸ್ಬಿಡ್ತೀನಿ ನಾನು, ಯಾಕಂದ್ರೆ ವಿಡಿಯೋ ಕಟ್ ಮಾಡಿರ್ತೀನಲ್ಲ 5 ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತದು. ಮಳೆಗಾಲ ಅಲ್ಲ, ಹಾ ಬಿಡ್ತಾರೆಲ್ಲೋ ಗೊತ್ತಿಲ್ಲ. ಒಂದು ಹಾ. ಮತ್ತೆ ಅಲ್ಲಿ ಸ್ವಲ್ಪ ಗಾಂಜಾ ಫಿಲ್ಮ್ ಅದು ಇದು ಸ್ವಲ್ಪ ಇನ್ನೊಂದು ಇವೆಲ್ಲ ಬೇಡ ನಮ್ಗೆ, ಕಟ್ ಮಾಡ್ಕೊರೋಣ. ಅನ್ವಾಂಟೆಡ್ ಟಾಕ್ಸ್ ಅದು. ಹಂಗಾಗಿ ಅಲ್ಲಿ ಪೊಲೀಸ್ ಸ್ವಲ್ಪ ಹೋಗ್ ಬಿಡಲ್ಲ ನೈಟ್. ಓಕೆ ಓಕೆ ಓಕೆ. ಮತ್ತೆ NIT ಕಾಲೇಜ್, ಗೌರ್ಮೆಂಟ್ ಕಾಲೇಜ್, ಹಾ ನ್ಯಾಷನಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ NI ಹಂಗ್ ನೋಡ್ಬೋದು ರೋಡ್ ಹೇಗಿದೆ ಅಂದ್ಬಿಟ್ಟು. ಕ್ಯಾಮ್ರಾದಲ್ಲೇ ಚೆನ್ನಾಗಿ ಕಾಣಿಸುತ್ತಪ್ಪ. ಹಾ ಇವಾಗ ಇಟ್ಕೊಳ್ಳಿ, ಹಂಗಲ್ಲ ಅಲ್ಲಿ ಅಲ್ಲಿಗೆ ಹಂಗ್ ಇಟ್ಕೊಳ್ಳಿ, ಒಂದ್ ಕೈಯಲ್ಲಿ ಬಿಟ್ಬಿಡಿ. ಇದು ಕಾರ್ನರ್ಗೆ ಇಟ್ಕೊಳ್ಳಿ. ಇವಾಗ ಎಲ್ಲಾರು ಬರ್ತೀವಿ. ಓಕೆ ಒಂದ್ ನಿಮಿಷ ಕೊಡಿ. 0.5 ಅಲ್ಲಿ ಒಂದ್ ಕೆಲಸ ಮಾಡೋಣ, ಮನೆ ಶರ್ಟ್ ಚೇಂಜ್ ಮಾಡೋಣ. ನೀವು ನನ್ ಶರ್ಟ್ ಕೊಡಿ, ನಾನು ಟೀ ಶರ್ಟ್ ಕೊಡ್ತೀನಿ. ಕೊಡಿ ಶರ್ಟ್ ಕೊಡಿ. ಸೀರಿಯಸ್ ಆಗಿ ಹೇಳ್ತಾ ಇರೋದು, ನಾನು ಹೆಂಗೋ ಶರ್ಟ್ ಹಾಕೋಬೇಕು ಅನ್ಕೊಂಡಿದ್ದೆ, ಒಂದೇ ಡ್ರೆಸ್ ಅಲ್ಲಿ ಇದೀನಿ. ಕೊಡಿ. ಚಿಕ್ಕದಾಗಿ ಅಯ್ಯೋ ದೇವ್ಡಾ. ಇಲ್ಲಿ ಹಾಕಿ ಆಡುವ. ಹಾ ಸರಿ ಸ್ಟಾರ್ಟ್. ಇಲಾಖೆ ಬ್ರೋ 139 ಬಂದ್ಬಿಡಿ. ಅಲ್ಲಿಗೆ ಹೋಗೋಣ. ಇರಿ ಆರಾಮ. ಆಫ್ ಮಾಡ್ಲಾ ಇದು ಇರ್ಲಿ? ಆಫ್ ಮಾಡಿ, ಆಫ್ ಮಾಡಿ. ನಾನು ಬೇರೆ ಬ್ಲಾಕ್. ಹೌದಾ, ಹಾಗಾದ್ರೆ ಇರ್ಲಿ. ಎಲ್ಲ ಕೂಲ್ ಬೇರೆ ಕಮ್ಮಿ, ಎಲ್ಲ ಪ್ರಾಬ್ಲಮ್. ಅವ್ರದ್ರ ಹೀಗೆ ಹಾಕೊಂಡ್ಬಿಡು. ಕೈ ಮುಗಿದು ಮಾಡ್ತಾರ ಡ್ರೈವಿಂಗ್. ಚಂದ್ರ ಗಿಫ್ಟ್ ಕೊಡುವೆ ಆದರೆ ಬೀಚ್ ಹತ್ರ ಹೋಗ್ರ ವ್ಯೂ ಬರುತ್ತೆ. ಈಗ ಆ ಕಡೆ ಬೀಚ್ ಕಡೆ ರೋಡ್, ನದಿ ಸೈಡಿ ನದಿ ಇಲ್ಲ, ನದಿ ಅಲ್ಲಿ. ಏನ್ ಹಾಡು ಮುಂದೆ ಹೋಗ್ಬಿಡುತ್ತಾ? ಇವಾಗ 139ನಲ್ಲಿ ಒಂಟಿ ರೋಡಿನಲ್ಲಿ ಕೂಗಿದೆ, ನೋವಿದೆ. ಹಾಡು ಎಂಬ ರಸ್ತೆಯಲ್ಲಿ ಒಂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದೆ. ಎಂಟೆ ಕಿತ್ತು ಹೋಗಿದೆ. ಹಲೋ ಪ್ರಿಯೇ, ನನ್ನನ್ನ ನೋಡು ನೀ ಸುಡೋ ತರ ಆಗೋದು ಯಾಕೆ ನೀ ಹೇಳಬೇಕು ಅಂದ ನಾನು. ಮುಂದೆ ರೋಡ್ ಚೆನ್ನಾಗಿಲ್ಲ. ಆಯ್ತಪ್ಪ, ದಿಲ್ ಕಿ ಬಾತ್ ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ಒಂದ್ ನಿಮಿಷ ಕೊಡಿ. ನೈಟ್ ಅಲ್ಲಿ ಬಂದು ಸಮುದ್ರ ಪಕ್ಕ ನಿತ್ಕೊಂಡು ಅದನ್ನ ನೋಡೋದೇ ಮಜಾ, ಕ್ರೇಜಿಯಾಗಿ ಉಂಟು. ಇಲ್ಲೇ ಇದೀನಿ ನಾನು ಕೂಡ, ಮಜವಾಗಿದೆ. ಬ್ರೋ ಅವರು ಫೋಟೋ ಹಿಡಿತಾ ಇದ್ದಾರೆ. ಓ ಕ್ಲಿಯರ್, ಫಸ್ಟ್ ಕ್ಲಾಸ್ ಆಗಿ. ನೀವು ಅಡ್ಡ ಹೋಗಿಲ್ಲ ಅಂದ್ರೆ ಚಂದ. ನೋಡಿ ಹೆಂಗೆ ತೆಗ್ದಿನಿ. ಹಲೋ ಪ್ರಿಯೇ, ನನ್ನನ್ನೇ ಪ್ರೀತಿಸು ಸುಡೋ ತರ. ಹೆಂಗಿದೆ? ಓ ಕ್ರೇಜಿ. ಈ ಲೆವೆಲ್ ಪೋಸ್ಟ್ ಕೊಡ್ತೀನಿ ಅಂತ ನಮ್ಮ ಅಪ್ಪನಿಗೂ ಗೊತ್ತಿದ್ದಿಲ್ಲ. ಸೂಪರ್ ವ್ಯೂ ಇದೆ, ಬಟ್ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಕ್ಯಾಮ್ರಾ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ಯೋ ಗೊತ್ತಿಲ್ಲ. ಕ್ಯಾಮ್ರಾ ಕಣ್ಣಿಗೂ ಕಾಣಿಸ್ತಾ ಇದೆ ಬ್ರೋ. ಹೌದಾ? ಅಂದ್ರೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರೆ ಹೆಡ್ಲೈಟ್ಗೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಟವರ್ ಇಲ್ಲೇ ಇದೆ ಪಕ್ಕದಲ್ಲಿ, ನೋಡ್ಬೋದು. ವಾಚ್ ಟವರ್ ಪಕ್ಕದಲ್ಲೇ ಇದೆ. ಹಂಗೆ ಟವರ್ ಪಕ್ಕದಲ್ಲಿ ನಾವು ಇಲ್ಲೇ ನಿಂತ್ಕೊಂಡು ಸಮುದ್ರ ಜೊತೆ ಮಾತಾಡ್ಕೊಂಡು, ಆದ್ರೆ ಸಮುದ್ರ ಮಾತ್ರ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ನನ್ನ ಮುಖನೇ ತೋರಿಸ್ಕೊತೀನಿ, ಸಮುದ್ರ ತೋರ್ಸಕ್ ಆಗಲ್ಲ, ಕತ್ಲಾಗಿದೆ.
ನಮ್ಮ ಅಣ್ಣ ಪಾಪ ಬೇಜಾರಲ್ಲಿದ್ದಾರೆ, ದುಃಖದ ಸಂಗತಿ ಇದೆ ಅಂತ ಹೇಳಲ್ಲ. ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ ನಾವು. ಬ್ರದರ್ ಇದ್ರೆ ಆಲ್ವೇಸ್ ಹ್ಯಾಪಿ. ಖುಷಿಯಾಗಿರ್ತೀವಿ. ಅಣ್ಣ ಬನ್ನಿ, ಅಣ್ಣ ಬನ್ನಿ. ನೀವು ಬನ್ನಿ ಅಣ್ಣ. ಅಲ್ಲ, ಇವ್ರು ಹೇಳಿ ಡೈಲಾಗ್ ನೋಡಿ ನಾನೇ ಫಿದಾಗೋದೆ. ಏನ್ ಗೊತ್ತಾ, ಕಾರ್ ಇಟ್ಕೊಂಡು ಇಲ್ಲೋರ್ಗು ನೈಟ್ ಅಲ್ಲಿ ಬೀಚ್ ಬಂದಿಲ್ವಂತೆ. ಟೈಮ್ ಬಂದಿರೋದಂತೆ. ಹಿಂಗೆ ಹೋಗಿದ್ ಇಲ್ಲಿ ಬಂದ್ ಹೈವೇಲ್ ಹಿಂಗೆ ನಿಂತ್ಕೊಂಡು ಅಲ್ಲೇ ಕಾರಲ್ಲೇ ಕುಂತು ನೋಡಿ ಹೋಗ್ತಿದ್ವಿ ಅಷ್ಟೇ, ಒಳಗೆ ಇಳಿದು ಬರ್ತಿರ್ಲಿಲ್ಲ. ಒಳಗಿಳಿದ್ ಬರ್ತಿರ್ಲಿಲ್ಲ. ಇವಾಗ ನಾವು ಸಮುದ್ರ ಜೊತೆ ಮಾತಾಡ್ತಾ ನಿಂತಿದೀವಿ. ಸಮುದ್ರ ಟಾರ್ಚ್ ಹಾಕ್ರಪ್ಪ, ಸ್ವಲ್ಪ ನೋಡ್ಕೋತೀವಿ. ನೋಡಿ ಸಮುದ್ರ ನೋಡಿ ಒಂದ್ ಸ್ವಲ್ಪ ಸಮುದ್ರ ತುಂಬಾ ಸಗದ ಕಾಣಿಸ್ತಾ ಇದೆ. ಅಂದ್ರೆ 0.5 ಇಂದ ಚೆನ್ನಾಗಿಲ್ಲ, 1 ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದ್ ಸ್ವಲ್ಪ ಪರವಾಗಿಲ್ಲ. ಏನೋಪ್ಪ, ಆ ಹೆಡ್ಲೈಟ್ ಹಾಕಿದ್ರೆ ನಾವ್ ಹೆಂಗ್ ಹೋಗ್ತೀವಿ? ಬೇರೆ ಹಾಕಲ್ಲ. ಯಾವ ಹೆಡ್ಲೈಟ್ LED ಅಲ್ಲ ಅದು, ನಿಲ್ಲಿಸ್ತಾರೆ ಇವಾಗ ನೋಡಿ. ಅದು ಪೊಲೀಸ್ ಇದಲ್ಲ. ನಮ್ಮ ಕಾರ್ ನೋಡಿ ಹೇಗ್ ನಿಂತಿದೆ. ಹುಲಿ ಹುಲಿ ಏ ಬುಲಿ. ಐರಾವತ ಐರಾವತ. ನಾವು ಆದ್ರೆ ಕತ್ಲಗ್ ಬರ್ತಾ ಇದೀವೋ. ನಮ್ದಕ್ಕೆ ನಿಮ್ಗೆ ಕತ್ಲಿಗೆ ಕಾಣಿಸ್ತಿದ್ದೀನಿ. ನಾಳೆ ಸಿಗುವ ಬೆಳಿಗ್ಗೆ. ಬಾಯ್, ಗುಡ್ ನೈಟ್. ಎಲ್ಲಾರು ಗುಡ್ ನೈಟ್ ಹೇಳ್ತಾ ಇದಾರೆ, ನೀವು ಗುಡ್ ನೈಟ್. ಇವ್ರು ಮಾತ್ರ ಅಡ್ಡಡ್ಡನೆ ಬರ್ತಾರೆ, ಬಂದು ಗುಡ್ ನೈಟ್ ಹೇಳ್ರಿ. ವೆರಿ ಗುಡ್ ನೈಟ್. ವೆರಿ ಗುಡ್ ನೈಟ್. ಸರಿ ಬಾಯ್. ಈ ವಿಡಿಯೋ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಆಗ್ಲೇ ನಾನು ಹಾಕೋ ಎಲ್ಲಾ ನೋಟಿಫಿಕೇಶನ್ ನಿಮಗ್ ಬರೋದು. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಆಫ್ ಫ್ರಮ್ ಗಗನ್ ಸಂಚಾರಿ. ಬಾಯ್.